ತುಂಬಾ ದುಃಖಿನಿಂದ ಈ ವಿಡಿಯೋ ಮಾಡ್ತಾ ಇರೋದು. BSY ನಮ್ಮ ತಂಗಿ ಮೇಲೆ ಮಾಡಿರೋ ದೌರ್ಜನ್ಯದಿಂದ ನನ್ನ ಫ್ಯಾಮಿಲಿ ತುಂಬಾ ಸಫರ್ ಆಗ್ತಾ ಇದೆ. ಆ ಶಾಕ್ನಿಂದ ಆಚೆ ಬರಕ್ಕೆ ಆಗ್ತಾ ಇಲ್ಲ ಇವತ್ತವರೆಗೂ. 10 ವರ್ಷದಿಂದ ಸಫರ್ ಮಾಡ್ತಾ ಇದ್ದೀವಿ. ನಾನು, ನಮ್ಮ ತಂಗಿ, ನಮ್ಮಮ್ಮನೂ ತೀರೋದ್ರು ಇದೇ ಕಾರಣದಿಂದ. ಫೈಟ್ ಮಾಡಿ 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 ಕ್ಯಾನ್ಸರ್ ಇಂದ ಫೈಟ್ ಮಾಡಿ ಆಚೆ ಬಂದು ಇದನ್ನು ಡೇ ಅಂಡ್ ನೈಟ್ ಜಸ್ಟಿಸ್ ಫೈಟ್ ಮಾಡ್ತಾ ಮಾಡ್ತಾ ತೀರೋದ್ರು ನಮ್ಮ ತಾಯಿ. ತೀರೋದಾದ್ಮೇಲೂ ಎಷ್ಟು ಜನ ಈಗ್ಲೂ ನಮ್ಮಮ್ಮ ಸುಳ್ಳು ಕಂಪ್ಲೇಂಟ್ ಆಗ್ತಾರೆ. 56 ಕಂಪ್ಲೇಂಟ್ ಇಲ್ಲ ಸುಳ್ಳು ಅಂತ ಹೇಳ್ತಾರಲ್ಲ, ಅವ್ರಿಗೆಲ್ಲರಿಗೂ ಹೇಳದ್ ಇದು ಒಂದೇನೆ. 56 ಕೇಸ್ಗಳಲ್ಲ, ಅದು 6 ಕೇಸ್ಗಳು, 50 ಪೆಟಿಷನ್ಗಳು. ಈ ಪೆಟಿಷನ್ಗೂ ಯಾಕೆ ಆಗ್ತಾ ಇದ್ವಿ? ಫಸ್ಟ್ ಈಗ ಮಕ್ಕಳ ಕೇಸಲ್ಲಿ ನಾನು 9 ವರ್ಷದಿಂದ ನಾನು ನೋಡಿದ್ದೀನಿ. ಅಲ್ಲಿ ವೇಟಿಂಗ್ ರೂಮಲ್ಲೆಲ್ಲ ಕೂತ್ಕೊಂಡು NGOದವರು, ನಮಗೂ NGOದವ್ರು ಸಪೋರ್ಟ್ ಮಾಡಬೇಕಾಗಿತ್ತು. ಸುಜಾ ಅವರು ಎಲ್ಲ, ಕೃಪಾ ಆಳ್ವ ಅವರು, ಚೈಲ್ಡ್ ರೈಟ್ಸ್ ಕಮಿಟಿಯವರು, ಕೃಪಾ ಆಳ್ವ ಅವರು ಅಲ್ಲೇ ಕಮಿಟಿನಲ್ಲೇನೇ ಮೆಂಬರ್ಸ್ ಇರ್ತಾರೆ. ಅವ್ರದ್ದು ನಂಬರ್ ಕೊಡೋದಿಲ್ಲ, ಅವರು NGOದವ್ರ ನಂಬರ್ ಕೊಡ್ತಾರೆ. ಎಲ್ಲ ಕ್ರಿಶ್ಚಿಯನ್ಸೇ ಇರುತ್ತೆ, ಹೆಸರು ಹಿಂದೂ ಹೆಸರಿರುತ್ತೆ, ಎಲ್ಲ ಕ್ರಿಶ್ಚಿಯನ್ NGO ಇರುತ್ತೆ. ಅಲ್ಲಿ ಮಕ್ಕಳುಗಳಿಗೆ NGOದವರು ಸುಳ್ಳು ಹೇಳಿಸ್ತಾರೆ. ನಾನು ಎಷ್ಟೋ ಸರ್ತಿ ಅಬ್ಸರ್ವ್ ಮಾಡಿದ್ದೀನಿ. ಮಕ್ಕಳಿಗೆ ವಿಟ್ನೆಸ್ ಹೇಳಬೇಕಾದ್ರೆ ಪೊಲೀಸ್ನವರು, NGOದವರು, ಲಾಯರ್ಗಳು, ಆಮೇಲೆ ಮಕ್ಕಳಿಗೆ ರಿಲೇಟಿವ್ಸ್ ಏನಿರ್ತಾರೆ, ಅದು ಫ್ಯೂಚರ್ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಮಕ್ಕಳು ಸುಳ್ಳು ಹೇಳಿ ಅಂದ್ಬಿಟ್ಟು ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ವೇಟಿಂಗ್ ರೂಮಲ್ಲೇ ಇಟ್ಕೊಂಡು, ಮಕ್ಕಳಿಗೆ ಟೆನ್ಷನ್ ಆಗ್ತಾ ಇದ್ದಾಗ. ಸೊ ನಾನು ಅದನ್ನು ವಿಟ್ನೆಸ್ ಮಾಡಿದ್ದೀನಿ. ಗಂಡು ಮಕ್ಕಳು ಬಂದಿದ್ದಾರೆ, ಸಣ್ಣ ಮಕ್ಕಳು, ಅವರೂ ಸಹ ವಿಟ್ನೆಸ್ ಹೇಳಿರ್ತಾರೆ. ಆದರೆ ಒಂದೊಂದು ಸರ್ತಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಇದ್ದಾಗ ಅಲ್ಲೇನು ಒಳಗಡೆ ಏನು ಹೇಳಿಸ್ತಾರೆ ಅನ್ನೋದು ನನಗೆ ಗೊತ್ತಾಗೋದಿಲ್ಲ. ಆದರೆ ರೇಪ್ ಆಗಿರೋ ಮಕ್ಕಳು ಪುಟ್ಟ 15 ದಿನದ ಮಗುನೂ ತೊಗೊಂಬಂದಿರುತ್ತೆ. ಆದರೆ ಅವಕ್ಕೆ ಊಟಕ್ಕೂ ಏನೂ ಇರೋಲ್ಲ. ಅಲ್ಲಿ ಏನು ಬಿಸಿ ಮಾಡೋಕ್ಕೆ ಓವೆನ್ ಇರುತ್ತೆ, ಫಿಲ್ಟರ್ ಇರುತ್ತೆ, ಫಿಲ್ಟರಲ್ಲಿ ನೀರು ಬರೋಲ್ಲ. ಆಮೇಲೆ ಓವನಲ್ಲಿ ಬಿಸಿ ಮಾಡ್ಕೊಳ್ಳೋಕೆ ಏನೂ ಇರೋಲ್ಲ. ಅವರು ಬೆಳಗಿಂದ ಸಾಯಂಕಾಲ ತನಕ ಖಾಲಿ ಹೊಟ್ಟೆಲಿರ್ತಾರೆ. ಎಷ್ಟೋ ತಂದೆ ತಾಯಿಗಳು ಆ ಮಕ್ಕಳುಗಳನ್ನ ಬಿಟ್ಬಿಟ್ಟಿರ್ತಾರೆ. ಅವ್ರು ಯಾವುದೋ ಒಂದು ಅಬಲಾಶ್ರಮನೋ ಇನ್ಯಾವುದೋ ಆಶ್ರಮ ಬಾಲಿಕಾ ಯಾವುದೋ ಒಂದು ಇದರಲ್ಲಿ ಬಿಟ್ಟಿರ್ತಾರೆ, ಪೊಲೀಸ್ನವರು NGOಗಳಲ್ಲಿ ಬಿಟ್ಟಿರ್ತಾರೆ. ಆ ಮಕ್ಕಳುಗಳಿಗೆ ಊಟನೂ ಇರೋಲ್ಲ, ಆ ಹುಟ್ಟಿರೋ ಮಕ್ಕಳುಗಳಿಗೂ ಊಟ ಇರೋಲ್ಲ. 2012 ಕೇಸೂ ಸಹ ಈಗಲೂ ಬರುತ್ತೆ. ಆದರೆ ಕಾನೂನು ಇರೋದು 6 ತಿಂಗಳಿಂದ 1 ವರ್ಷದಲ್ಲಿ ಇದು ಪೋಕ್ಸೋ ಕೇಸು ಕ್ಲಿಯರ್ ಆಗಬೇಕು, ಮಕ್ಕಳುಗಳಿಗೆ ಫ್ಯೂಚರು ಚೆನ್ನಾಗಾಗಬೇಕು. ಅದು ಯಾವುದನ್ನು ನೆನೆಸ್ಕೊಳ್ದಂಗೆ ಮರೆಯೋಕ್ಕಂತೂ ಆಗಲ್ಲ. ಅದನ್ನು ರಿಪೀಟ್ ಆಗ್ದಲೇ ಅವ್ರಿಗೆ ಯಾವ ಒಂದು ಇನ್ಸಿಡೆಂಟ್ಗಳನ್ನು ಅವ್ರಿಗೆ ನೆನಪಿಗೆ ಬರಬಾರ್ದು. ಆ ಥರ ಆಗಬೇಕು ಅಂದ್ಬಿಟ್ಟು 6 ತಿಂಗಳಿಂದ 1 ವರ್ಷದೊಳಗಡೆ ಮುಗಿಸ್ಬೇಕು ಅಂತಂದರೆ ನೋಡಿ, ನಮ್ಮ ಕೇಸೇ 9ನೇ ವರ್ಷ ಆಗಿಲ್ಲ. ಅಲ್ಲಿ ನಾನು ನೋಡಿದ್ದೀನಿ 2012ನೇ ವರ್ಷದಲ್ಲಿ ಆಗಿರೋವಂಥ ಕೇಸೂ ಸಹ ಈಗಲೂ ಬರುತ್ತೆ. ಅಂದರೆ ಕಾನೂನು ಬರೀ ಪುಸ್ತಕದಲ್ಲಿದೆ ಹೊರತು ಕಾನೂನು ಇಂಪ್ಲಿಮೆಂಟೇಷನಲ್ಲಿಲ್ಲ. ಇದರಲ್ಲಿ ಏನಂದರೆ ದುಡ್ಡು ಕೊಟ್ಬಿಟ್ರೆ ಪೊಲೀಸ್ನವ್ರೂ ಬುಕ್ಕಿಂಗ್ ಆಗ್ತಾರೆ, ಲಾಯರ್ಗಳು ಬುಕ್ಕಿಂಗ್ ಆಗ್ತಾರೆ. ಈಗ ಜಡ್ಜ್ಗಳೂ ವ್ಯತಿರಿಕ್ತವಾಗಿ ನಾವು ಆಲ್ರೆಡಿ ಹೇಳಿದ್ದೀವಿ, ಸಾಕ್ಷಿಗಳು ಒಂದು ಪೊಲೀಸ್ ಸ್ಟೇಷನಲ್ಲಿ ಹೇಳಿದ್ದೀವಿ. ಬೇರೆ ಇವರು WPCಗಳು ಬಂದುಬಿಟ್ಟು ಅದನ್ನು ಮಗುನ ಹತ್ರ ಕೇಳಿದ್ದಾರೆ, ನನ್ನ ಹತ್ರನೂ ಡಾಕ್ಟರ್ ಕೇಳಿದ್ದಾರೆ, ಡಾಕ್ಟ್ರೂ ಕೇಳಿದ್ದಾರೆ ಮೆಡಿಕಲ್ ಟೆಸ್ಟ್ ಮಾಡಬೇಕಾದ್ರೆ. ನಂತರ 164 ಸ್ಟೇಟ್ಮೆಂಟಲ್ಲೂ ನಾವು ಹೇಳಿದ್ದೀವಿ, ಮಗುನೂ ಹೇಳಿದೆ. ನಂತರ ಕೋರ್ಟಲ್ಲೂ ಹೋಗಿ ಸಾಕ್ಷಿ ಹೇಳಿದ್ದೀವಿ. ಇಷ್ಟೆಲ್ಲ ಆದಮೇಲೂ ಮತ್ತೂ ರೀಕಾಲ್ ಅಪ್ಲಿಕೇಶನ್ ಹಾಕಿಬಿಟ್ಟು ರೀಕಾಲ್ ಆರ್ಡರ್ ಮಾಡ್ತಾರೆ. ನೋಡಿ, ನಮ್ಮ ಲಾಯರು ಪ್ರೆಸೆಂಟ್ 9th ಸ್ಪೆಷಲ್ PP ಅವರು ಅಬ್ಜೆಕ್ಷನ್ಸ್ ಕರೆಕ್ಟಾಗಿ ಹಾಕಲ್ಲ. ಆರ್ಗ್ಯುಮೆಂಟ್ಸ್ ಹೇಗೆ ಮಾಡಿದಾರೋ ನಂಗೆ ಗೊತ್ತಿಲ್ಲ, ಯಾಕೆಂದ್ರೆ ನಾನು ಅವತ್ತು ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟು ಸೈಟೇಷನ್ಸ್ ಕೊಟ್ಟಿಲ್ಲ. ಅಷ್ಟು ರಿಕ್ವೆಸ್ಟ್ ಮಾಡಿದ್ದೀನಿ, ಸೈಟೇಷನ್ಸ್ ಹುಡುಕ್ಬೇಕಾ, ನಾನೇ ಹುಡುಕೊಡ್ತೀನಿ ಅಂತ. ಮತ್ತು ನಾವು ಅವ್ರನ್ನ ಲಾಯರ್ ಎಲ್ಲ ಬೇರೆಯವ್ರನ್ನ ಅಪ್ರೋಚ್ ಮಾಡಿ ನಾನು ಸೈಟೇಷನ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟರೆ, ಆರ್ಡರ್ ಆಗಲಿ ರೆಡಿ ಮಾಡಿಟ್ಟಿದ್ದಾರೆ, ಅವಾಗ ಹೋಗಿ ಕೊಡ್ತಾರೆ. ಯಾಕೆ ಅಂತ ಅಂದ್ಬಿಟ್ಟು ನಾನು ಇದ್ಯಾಕೆ ಎಲ್ಲ ಲಾಯರನ್ನು ಸ್ಟಾರ್ಟಿಂಗಲ್ಲಿ ಎಲ್ಲ ಜೋಶಲ್ಲಿರ್ತಾರೆ, ಅಯ್ಯೋ ಮಗುಗೆ ಇಷ್ಟೊಂದೆಲ್ಲ ಅನ್ಯಾಯ ಆಗಿದೆ, ಬೇರೆ ಲಾಯರ್ಗಳೆಲ್ಲ ಏನಮ್ಮ ಈ ಥರ ನಾವು ಮಾಡೋದು ಅಂತ ಅಂದ್ಬಿಟ್ಟು ಬೇರೆ ಕೇಸ್ತೂ
ಕೊಟ್ಟಿರ್ತೀನಿ, ಇಷ್ಟು ದಿನ ಏನೇನು ಆಗಿದೆ, ನನ್ನನ್ನು ಹೇಗೆ ಹನಿ ಟ್ರ್ಯಾಪ್ ಮಾಡೋಕ್ಕೆ ಬಂದರು, ನಾನೇ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಯಾವ್ಯಾವ ರೀತಿಯಲ್ಲೆಲ್ಲ ಮಾಡಿದ್ರು ಅಂತ ಅನ್ನೋದು ನಾನು ವಿತ್ ಪ್ರೂಫ್ ಸಮೇತನೇ ಮೊದಲು ಕೊಟ್ಟಿರ್ತೀನಿ ಲಾಯರ್ಗಳಿಗೆ. ಆಮೇಲೆ ಡಿಲೇ ಮಾಡ್ತಾರೆ, 2 ತಿಂಗಳಲ್ಲಿ ಮುಗ್ದೋಗುತ್ತೆ ಅಂತ. ನಾನು ರಿಕ್ವೆಸ್ಟ್ ಮಾಡಿರ್ತೀನಿ, ಹೈಕೋರ್ಟಿಂದ ಡೈರೆಕ್ಷನ್ಸ್ ತೊಗೊಳ್ಳಿ, 2 ತಿಂಗಳಲ್ಲಿ ಮುಗಿಸಿ. ಎಲ್ಲ ಲಾಯರ್ಗೂ ಹೇಳಿರ್ತೀನಿ, ಯಾರ್ಯಾರು ಲಾಯರ್ ಬಂದಿದ್ದಾರೆ ಎಲ್ಲ ಲಾಯರ್ಗೂ ಹೇಳಿರ್ತೀನಿ. ಆದರೆ ಅಯ್ಯೋ ಇನ್ನು 2 ದಿನದಲ್ಲಿ ಇನ್ನು 2 ತಿಂಗಳಲ್ಲಿ ಮುಗ್ದೋಗುತ್ತೆ, 2 ತಿಂಗಳಲ್ಲಿ ಮುಗ್ದೋಗುತ್ತೆ ಅಂತ ಏನೂ ತೊಗೊಳಲ್ಲ. ಇಟ್ ಈಸ್ ದ ಸೇಮ್ ಮೋಡಸ್ ಆಪರೆಂಡಿ ಆಫ್ ಆಲ್ ದ ಲಾಯರ್ಸ್. ತೊಗೋತಾರೆ ಕೇಸು ಎಲ್ಲ, ಅದು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಡಿಲೇ ಮಾಡ್ತಾರೆ. ಅವ್ರು ಬರಲಿಲ್ಲ, ಇವ್ರು ಬರಲಿಲ್ಲ, ಈವನ್ ಪೊಲೀಸ್ನವರು ಡಿಲೇ ಮಾಡಿಸ್ತಾರೆ ವಿಟ್ನೆಸ್ಗಳದು. ಪೊಲೀಸ್ನವರೇ ಬರಲ್ಲ, ಈ ಐಒ ಮಿಥುನ್ ಶಿಲ್ಪಿಗೆ ಬರೀ ಚೀಫ್ ಆಗಿದೆ. ಚೀಫಲ್ಲೂ ಹಳೆ ಲಾಯರು ಫೇಸ್ಬುಕ್ ಪೋಸ್ಟ್ ಬಗ್ಗೆ ಯಾಕೆ ಕೇಳಲಿಲ್ಲ? ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಎವಿಡೆನ್ಸ್. ಅದನ್ನು ಪೊಲೀಸ್ನವರು ಕೊಟ್ಟೇ ಇರಲಿಲ್ಲ. ನಾನು ಕೊನೆಗೆ ACP ಅವ್ರನ್ನ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಇನ್ಸ್ಪೆಕ್ಟರ್ಗಳಿಗೆ ಅವ್ರು ಕೊಟ್ಟಿರಲಿಲ್ಲ. ಅಡಿಷ್ನಲ್ ಚಾರ್ಜ್ ಶೀಟು ಮಲ್ಲೇಶ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕೊಟ್ಟರೆ ಬರೀ CD ಮಾತ್ರ ಕೊಟ್ಟಿದ್ದಾರೆ. ಅದಕ್ಕೆ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಕೊಟ್ಟಿರಲಿಲ್ಲ ಮಗು ಕೇಸಲ್ಲಿ. ನೆಕ್ಸ್ಟು ನಾನು ACP ವಾಸು ಬಂದರು, ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಅವ್ರು ಕಳಿಸಿದ್ರು. ಮುನಿರೆಡ್ಡಿ ಅನ್ನೋದು ಬರೀ ಐವೋದು ಮಾತ್ರ ಕ್ರಾಸ್ ಆಗಬೇಕು, ಅದರಲ್ಲಿ ಚೀಫಲ್ಲಿ ಇನ್ನೊಂದ್ಸಲಿ ರಿಕಾಲ್ ಮಾಡಿಕೊಂಡು ಈ ಫೇಸ್ಬುಕ್ ಪೋಸ್ಟನ್ನು ಕೇಳಬೇಕು. ನಂತರ ಮುನಿರೆಡ್ಡಿ ಅವ್ರದ್ದು ಏನು ಅಡಿಷನಲ್ ಚಾರ್ಜ್ ಶೀಟ್ ಹಾಕಿದ್ರು ಫೇಸ್ಬುಕ್ ಪೋಸ್ಟ್ ಬಗ್ಗೆ, ಅದು ಕರೆಸ್ಪಾಂಡಿಂಗ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನಿತ್ತು ಅದಷ್ಟೇ ಇರೋದು ನಮ್ಮ ಕೇಸಲ್ಲಿ. ಆದ್ರೂ ಬೇಕಂತ ಡಿಲೇ ಮಾಡಿ ನಮ್ಮ ಲಾಯರ್ನು ಸರಿಯಾಗಿ ಅಸಿಸ್ಟೆಂಟ್ಗಳು ಸರಿಯಾಗಿ ಕೆಲಸ ಮಾಡಲ್ಲಮ್ಮ ಅಂತಾರೆ. ಅವರು ರೀಕಾಲ್ ಅಪ್ಲಿಕೇಶನ್ನು ಇವಾಗ ಆರ್ಡರ್ ಮಾಡಿದ್ದಾರೆ, ಅಕ್ಸೆಪ್ಟ್ ಮಾಡಿದ್ದಾರೆ. ನಾವು ಇವಾಗ ಹೈಕೋರ್ಟಲ್ಲಿ ಸ್ಟೇ ತೊಗೊಂಬನ್ನಿ ಅಂತಂದು ಆರ್ಡರ್ ಆಗಿದ್ದು 25th November 2023. ಇವರು ಇಮ್ಮಿಡಿಯೇಟಾಗಿ ಹಾಕಬೇಕಾಗಿತ್ತು ಸ್ಟೇಗೆ, ಹಾಕಿರೋದು ನವೆಂಬರಲ್ಲಿ. ಇದುವರೆಗೂ ಲಿಸ್ಟ್ ಆಗ್ತಾ ಇಲ್ವಂತೆ. ಲಿಸ್ಟ್ ಆಗಿಲ್ಲ ಅಂದ್ಬಿಟ್ಟು ನನಗೆ ನನ್ನ ಮಗಳಿಗೆ ಇವಾಗ ಪ್ರೆಸೆಂಟ್ ಸ್ಟೇಟಸ್ಸು ನಮಗೆ NBW ಇಶ್ಯೂ ಮಾಡಿಸಿದ್ದಾರೆ. ಇವಾಗ ಎಲ್ಲ ಯಾಕೆ ಕ್ರಿಯೇಟ್ ಮಾಡ್ತಾರೆ ಅಂದರೆ ನನ್ನ ಮಗು ಪದೇ ಯಾಕೆ ಹೋಗಿ ಕೋರ್ಟಲ್ಲಿ ಹೇಳಬೇಕು. 2017 ಮಗು ಹೋಗಿ ಕೋರ್ಟಲ್ಲಿ ಹೇಳಿ ಆಗಿದೆ, ನಾನು ಹೇಳಿ ಆಗಿದೆ, ನನ್ನ ಹಸ್ಬೆಂಡೂ ಹೇಳಿ ಆಗಿದೆ, ಎಲ್ಲರೂ ಹೇಳಿ ಆಗಿದೆ. ಯಾರೇ ರಿಕ್ವೈರ್ಡ್ ಬೇಕೋ ಅವ್ರದ್ದೆಲ್ಲ ನಾವು ವಿಟ್ನೆಸ್ ಕೊಟ್ಟಾಗಿದೆ. ಇವಾಗ 7 ವರ್ಷ ಆದಮೇಲೆ ನಾವು ಮತ್ತೆ ಹೇಳಬೇಕು. ನಾವು ಅಂದರೆ ಕೇಸಾಗಿ 9 ವರ್ಷ ಆಯಿತು, 9ನೇ ವರ್ಷ ನಾವು ವಿಟ್ನೆಸ್ ಕೊಟ್ಟು 7 ವರ್ಷ ಆಯಿತು. ಇವಾಗ ಮತ್ತೆ ಮಗು ಅದೆಲ್ಲ ರಿಕಲೆಕ್ಟ್ ಮಾಡಿ, ಇವಾಗ ಅವಳು ಟೀನೇಜರು, 16 ವರ್ಷ ಆಯಿತು. ಇವಾಗ ಮತ್ತೆ ಅದನ್ನು ನೆನೆಸ್ಕೊಂಡು ಅವಳು ಹೇಳಬೇಕು ಅಂತಂದರೆ ಹೇಗೆ? ಜಡ್ಜ್ ಯಾವ ಥರ ಹೇಳ್ತಾರೆ ಅಂತಂದರೆ 16 ವರ್ಷ ಆದ್ರೇನಂತೆ, 10 ವರ್ಷದಲ್ಲಿದ್ದಾಗಲೇ ಹೇಳಿದಾಳಲ್ವಾ, 10 ವರ್ಷ ಇದ್ದಾಗಲೇ ಹೇಳಿದಾಳಲ್ವಾ, ಆವಾಗ ಎಂಬ್ಯಾರೇಜ್ ಆಗಲಿಲ್ಲ, ಇವಾಗ ಎಂಬ್ಯಾರೇಜ್ ಆಗುತ್ತಾ ಅಂತ ಕೇಳ್ತಾರೆ. ಆವಾಗಲೂ ಎಂಬ್ಯಾರೇಜ್ ಆಗಿತ್ತು. ಮಗುದು ಹೇಳಿಕೆಯನ್ನು ನೀವು ಕೇಳಿಕೊಂಡ್ರೆ ಏನಿದೆ ಅಲ್ಲಿ, ಶೋಭಾವತಿ ಅಂತ ಜಡ್ಜು ಮಗು ಒಳಗೆ ಸ್ಟಾರ್ಟ್ ಮಾಡಿತು. ಆವಾಗ ಜಡ್ಜು ಶೋಭಾವತಿಯವರು ಚೇರ್ ಇನ್ನೊಂದು ಪಕ್ಕದಲ್ಲಿ ಹಾಕಿಸ್ಕೊಂಡು ನನ್ನ ಕಿವಿಲೇ ಹೇಳುಕಂದ ಅಂತ ಅಂದ್ಬಿಟ್ಟು ಅಷ್ಟು ಪ್ರೀತಿಯಿಂದ ಮಾತಾಡಿಸಿ ಆ ಮಗು ಹತ್ಕೊಂಡು ಜಡ್ಜ್ ಕಿವಿಲಿ ಹೇಳಿದೆ. ಅವ್ರು ಕೇಳೋ ಕ್ವಶನ್ಸ್ಗೆ ಕ್ರಾಸ್ ಮಾಡಬೇಕಾದ್ರೆ ಹೇಳಿದಾಗ ಅವರು ಅದರಲ್ಲೇ ಬರೆದಿದ್ದಾರೆ, ಮಗು ನೊಂದ ಬಾಲಕಿ ಅಳುತ್ತಾ ಹೇಳಿತು ಅಂತ. ಇದು ರೈಟ್ ನ್ಯೂಸ್.